ಹಾಯ್ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಕನ್ನಡ ಚಾನಲ್. ಇವತ್ತಿನ ಮಾಹಿತಿ ಬಂದ್ಬಿಟ್ಟು ಈಗಾಗಲೇ 15,000 ಶಿಕ್ಷಕರ ನೇಮಕಾತಿ ಆರಂಭ ಆಗಿದೆ. ಅರ್ಜಿ ಕೂಡ ಸಲ್ಲಿಸಲಿಕ್ಕೆ ಆರಂಭ ಆಗ್ತಿದೆ. ಮೊದಲು 2 ದಿನದಲ್ಲಿ 6,500 ಅರ್ಜಿಗಳ ಫಿಲಪ್ ಆಗಿದೆ ಸ್ನೇಹಿತರೆ. ಸೊ ಇಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಇಲಾಖೆಗೆ ಕೇಳಿದ್ರು. ಸೊ ಇಲ್ಲಿ ಶಿಕ್ಷಣ ಇಲಾಖೆಯಿಂದನೇ ಅವರು ಪ್ರಶ್ನೆಗಳಿಗೆ ಉತ್ತರ ಮಾಡಿದ್ದಾರೆ. ಸೊ ತುಂಬಾ ಪ್ರಶ್ನೆಗಳನ್ನ ಅಭ್ಯರ್ಥಿಗಳಲ್ಲಿ ಇರುತ್ತೆ. ಸೊ ಆ ಪ್ರಶ್ನೆಗಳ ಎಲ್ಲವನ್ನು ಫಿಲ್ಟರ್ ಮಾಡಿ ಯಾರು ಜಾಸ್ತಿ ಸೇಮ್ ಪ್ರಶ್ನೆ ಕೇಳಿದ್ದಾರೆ ಅಂತ ಪ್ರಶ್ನೆಗಳನ್ನ ತಗೊಂಡು ಅವರು ಉತ್ತರ ಕಳಿಸಿದ್ದಾರೆ ಸ್ನೇಹಿತರೆ. ಸೊ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ಸೊ ಪದೇ ಪದೇ ಕೇಳಲಾಗಿರುವ ಪ್ರಶ್ನೆಗಳಿಗೆ ಉತ್ತರಿಸಲಾಗಿದೆ. ಸೊ ಇದು ಶಿಕ್ಷಣ ಇಲಾಖೆಯಿಂದ ಬಂದಿರುವಂತ PDF. ಹಾಗಾದ್ರೆ ತಡ ಮಾಡೋದು ಬೇಡ, ನೋಡೋಣ ಬನ್ನಿ ಏನೇನ್ ಪ್ರಶ್ನೆ ಇದೆ, ಉತ್ತರ ಏನೇನಿದೆ ಅಂತ ನೋಡೋಣ ಬನ್ನಿ. ಸೊ ಫಸ್ಟ್ 2 ಪಾಯಿಂಟ್ ಬಂದ್ಬಿಟ್ಟು ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಬಗ್ಗೆ. ಸೊ ಆನ್ಲೈನ್ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತಂದ್ರೆ 18/8/2026. ಹಾಗೆ ಕೊನೆಯ ದಿನಾಂಕ ಯಾವಾಗಂದ್ರೆ 15/9 ಅಂದ್ರೆ ಸೆಪ್ಟೆಂಬರ್ 9ಕ್ಕೆ ಮುಗಿಯುತ್ತೆ. ಅಭ್ಯರ್ಥಿಗಳು ಅರ್ಜಿಯೊಂದಿಗೆ ಯಾವ ದಾಖಲಾತಿಗಳನ್ನ ಅಪ್ಲೋಡ್ ಮಾಡಬೇಕು. ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಜಾತಿ ಆದಾಯ ನಾನ್ ಕ್ರೀಮಿ ಲೇಯರ್ 371J ಈ ಮೀಸಲಾತಿಗಳನ್ನ ಹೊರತುಪಡಿಸಿ ಬೇರೆ ಎಲ್ಲ ಮೀಸಲಾತಿ ಆಗ್ಲಿ ಅಥವಾ ಎಲ್ಲ ಮಾರ್ಕ್ಸ್ ಕಾರ್ಡ್ ಆಗ್ಲಿ 10th ಇಂದ ಹಿಡಿದು ನಿಮ್ದು B.Ed ವರೆಗೂ ಎಲ್ಲಾ ಮಾರ್ಕ್ಸ್ ಕಾರ್ಡ್ ಅನ್ನ ಇಲ್ಲಿ ಅಪ್ಲೋಡ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಕ್ಕೆ ಸಂಬಂಧಿಸಿದಂತೆ. ಸೊ ಇಲ್ಲಿ ನೋಡೋಣ ಬನ್ನಿ 3 ಮತ್ತೆ 4ನೇ ಪಾಯಿಂಟ್ ಏನಿದೆ ಅಂತ. ನನ್ನ ಬಳಿ ವ್ಯಾಸಂಗಕ್ಕಾಗಿ ಎಂದು ತೆಗೆಸಿರುವಂತ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇದೆ, ಅದನ್ನ ಸಲ್ಲಿಸಬಹುದಾ. ಸೊ ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದರೆ ವ್ಯಾಸಂಗಕ್ಕಾಗಿ ಅಂದ್ರೆ ಶಿಕ್ಷಣಕ್ಕಾಗಿ ಎಜುಕೇಶನ್ಗಾಗಿ ತೆಗೆಸಿರುವಂತ ಆದಾಯ ಪ್ರಮಾಣ ಪತ್ರ ನಡೆಯೋದಿಲ್ಲ. ಇಲ್ಲಿ ಏನಾಗಿ ಮೆನ್ಷನ್ ಮಾಡಿರ್ಬೇಕು ಅಂದ್ರೆ ವ್ಯಾಸಂಗಕ್ಕಾಗಿ ಅಥವಾ ಉದ್ಯೋಗಕ್ಕಾಗಿ ಅಂತ ನಮೂದಿಸಿರ್ಬೇಕು, ಅಥವಾ ಬರೀ ಉದ್ಯೋಗಕ್ಕಾಗಿ ಅಂತ ನಮೂದಿಸಿರ್ಬೇಕು. ಅಂತ ಪ್ರಮಾಣ ಪತ್ರನ ಸಲ್ಲಿಸಬೇಕಾಗುತ್ತೆ. ಆಮೇಲೆ ನೆಕ್ಸ್ಟ್ ನೇಮಕಾತಿ ಹೊಂದಿದ್ದಲ್ಲಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಸಿಂಧುತ್ವ ಕಡ್ಡಾಯ ಅಂತ ಹೇಳಿದ್ದಾರೆ. ನೆಕ್ಸ್ಟ್ 4ನೇ ಪಾಯಿಂಟ್ ಬಂದ್ಬಿಟ್ಟು ನೇಮಕಾತಿಗೆ ಜಾತಿ ಮತ್ತು ಆದಾಯ ಮೀಸಲಾತಿ. ಸೊ ಮುಖ್ಯ ಆಯ್ಕೆ ಪಟ್ಟಿಯಲ್ಲಿ ಸಾಮಾನ್ಯ ವರ್ಗದಲ್ಲಿ ಆಯ್ಕೆ ಆದರೂ ಸಿಂಧುತ್ವ ಬೇಕಾ. ಸೊ ನೀವು GM ಅಲ್ಲಿ ಸೆಲೆಕ್ಟ್ ಆದ್ರೂ ಸಿಂಧುತ್ವ ಬೇಕಾ ಅಂತ ಕ್ವಶನ್ ಇದೆ. ಆನ್ಸರ್ ಬಂದ್ಬಿಟ್ಟು ನೇಮಕಾತಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಮೀಸಲಾತಿ ಕೋರಿ GM ವರ್ಗದಲ್ಲಿ ಆಯ್ಕೆ ಆದರೂ ಅಥವಾ ಪ್ರವರ್ಗ ಮೀಸಲಾತಿ ಆಯ್ಕೆ ಆದರೂ ಸಿಂಧುತ್ವ ಪ್ರಮಾಣ ಪತ್ರ ಕಡ್ಡಾಯವಾಗಿ ಸಲ್ಲಿಸಬೇಕು. ಸೊ ನೀವು GM ಅಲ್ಲಾದ್ರೂ ಸೆಲೆಕ್ಟ್ ಆಗಿ ಅಥವಾ ಜಾತಿ ಆದಾಯ ಕೊಟ್ಟು ನೀವು ಪ್ರವರ್ಗದಲ್ಲಿ ಆದರೂ ನೀವು ಸೆಲೆಕ್ಟ್ ಆಗಿರ್ಲಿ, ನಿಮ್ದು ಸಿಂಧುತ್ವ ಕಡ್ಡಾಯ. ಸೊ ಸಿಂಧುತ್ವ ಪೂರ್ಣಗೊಳಿಸದಿದ್ದರೆ ನಿಮ್ಮ ಮೆರಿಟ್ ಉತ್ತಮವಾಗಿದ್ದರೂ ಸಹ ನೇಮಕಾತಿ ರದ್ದಾಗುತ್ತೆ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. GM ಅಲ್ಲಿ ಸೆಲೆಕ್ಟ್ ಆಗ್ಲಿ ಇಲ್ಲ ಪ್ರವರ್ಗದಲ್ಲಿ ಸೆಲೆಕ್ಟ್ ಆಗ್ಲಿ ನಿಮ್ದು ಸಿಂಧುತ್ವ ಕಡ್ಡಾಯ ಅಂತ ಹೇಳಿದ್ದಾರೆ. ನೆಕ್ಸ್ಟ್ 5ನೇ ಪಾಯಿಂಟ್ ಬಂದ್ಬಿಟ್ಟು ಇಲ್ಲಿ. ಸೊ ಇಲ್ಲಿ 5ನೇ ಕ್ವಶನ್ ಬಂದ್ಬಿಟ್ಟು ಪರಿಶಿಷ್ಟ ಜಾತಿ. ಸೊ ಪರಿಶಿಷ್ಟ ಜಾತಿ ಅವ್ರದ್ದು ನಮೂನೆ D ಅಲ್ಲಿರುತ್ತೆ. ಅದರಲ್ಲಿ ಪ್ರವರ್ಗ ABC ಅಂತ ನಮೂದಿಸದ ಪ್ರಮಾಣ ಪತ್ರವನ್ನ ಹೊಂದಿದ್ದು ಅವರ ಹತ್ರ ನಮೂದಿಸದ ಪ್ರಮಾಣ ಪತ್ರ ಇದೆ. ಹಾಗಾಗಿ ಇಲ್ಲಿ ಅವ್ರನ್ನ ಕೇಳಿದರೆ ಪ್ರವರ್ಗ AB ಅಂತ ನಮೂದಿಸಿದ್ ಕೊಡ್ಬೇಕಾ ಅಂತ. ಸೊ ಇಲ್ಲಿ ಆನ್ಸರ್ ಬಂದ್ಬಿಟ್ಟು ಪರಿಶಿಷ್ಟ ಜಾತಿಯವರು ನಮೂನೆ D ಯಲ್ಲಿದ್ದು ABC ಪ್ರವರ್ಗ ABC ಅಂತ ಮೆನ್ಷನ್ ಮಾಡಿರೋದೇ ಕೊಡೋದು ಕಡ್ಡಾಯ ಅಂತ ಆನ್ಸರ್ ಇದೆ ಸ್ನೇಹಿತರೆ. ಸೊ ಇಲ್ಲಿ 6ನೇ ಕ್ವಶನ್ ಏನ್ ಕೇಳಿದ್ದಾರೆ, ನನಗೆ ಎಜುಕೇಶನ್ಗಾಗಿ 2A ಪ್ರವರ್ಗದಡಿ ಜಾತಿ ಪ್ರಮಾಣ ಪತ್ರ ಕೊಟ್ಟಿದ್ದಾರೆ, ಹಾಗೆ ಉದ್ಯೋಗಕ್ಕಾಗಿ 3A ಪ್ರವರ್ಗದಡಿ ಜಾತಿ ಪ್ರಮಾಣ ಪತ್ರ ಕೊಟ್ಟಿದ್ದಾರೆ, ಯಾವ್ದು ಸಲ್ಲಿಸಬೇಕು ಅಂತ. ಸೊ ಇಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ, ಉದ್ದೇಶಕ್ಕಾಗಿ 2A ಪ್ರವರ್ಗದಡಿ ಜಾತಿ ಮತ್ತು ನೀಡಲಾಗಿದೆ, ಆದರೆ ಉದ್ಯೋಗಕ್ಕಾಗಿ ನೀಡಿರುವ 3A. ಸೊ 3A ಉದ್ಯೋಗಕ್ಕಾಗಿ ಕೊಟ್ಟಿರುವಂತ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನ ನೀವು ಸಲ್ಲಿಸಬೇಕು. ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಕಲ್ಯಾಣ ಕರ್ನಾಟಕ ವ್ಯಾಪ್ತಿಯ 371J ಮೀಸಲಾತಿಗೆ ಸಂಬಂಧಿಸಿದಂತೆ. ಸೊ ಇದು ಕಂಪ್ಲೀಟ್ ಆಗಿ ಕಲ್ಯಾಣ ಕರ್ನಾಟಕದ ವ್ಯಾಪ್ತಿಯಲ್ಲಿ ಬರ್ತಾರೆ ಅವರಿಗೆ ಕೇಳುವಂತ ಕ್ವಶನ್ಗೆ ಆನ್ಸರ್ ಮಾಡಿದ್ದಾರೆ. ನೋಡೋಣ ಬನ್ನಿ ಒಂದೊಂದಾಗಿ. ಸೊ ಇಲ್ಲೇನ್ ಕೇಳಿದ್ದಾರೆ, ನಾನು ಕಲ್ಯಾಣ ಕರ್ನಾಟಕದ ವ್ಯಾಪ್ತಿಯ ನಿವಾಸಿಯಾಗಿದ್ದು ನನ್ನ ಹತ್ರ 371J ಪ್ರಮಾಣ ಪತ್ರ ಇದೆ, ಆದ್ರೆ RD ನಂಬರ್ ಇಲ್ಲ. ಸೊ ಆ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕಾ ಅಂತ ಕೇಳಿದ್ದಾರೆ. ಇಲ್ಲಿ ಆನ್ಸರ್ ಬಂದ್ಬಿಟ್ಟು ಸಕ್ಷಮ ಪ್ರಾಧಿಕಾರ ನೀಡಿರುವ ಹಾಗೂ RD ನಂಬರ್ ಹೊಂದಿರುವ. ಸೊ RD ನಂಬರ್ ಅನ್ನ ನೀವು ಹೊಂದಿರ್ಲೇಬೇಕಾಗತ್ತೆ. ಸೊ ನೀವು ಇಲ್ಲಿ 371J ಅಲ್ಲಿ RD ನಂಬರ್ ಇರುವಂತ ದಾಖಲಾತಿಯನ್ನೇ ನೀವು ಇಲ್ಲಿ ಕಡ್ಡಾಯವಾಗಿ ಸಲ್ಲಿಸಬೇಕಾಗತ್ತೆ.
ಸೊ 8ನೇ ಪ್ರಶ್ನೆ ಬಂದ್ಬಿಟ್ಟು, ನಾನು HK ರೀಸನ್ ಅಲ್ಲಿ ಇದ್ದೆ, ಈಗ ಮದುವೆಯಾಗಿ ನಾನು HK ರೀಸನ್ ಅಲ್ಲಿ ಹೋಗಿದ್ದೀನಿ, ನಾನು 371 ಮೀಸಲಾತಿ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದಾ? ಇಲ್ಲಿ ಆನ್ಸರ್ ಬಂದ್ಬಿಟ್ಟು ಸಕ್ಷಮ ಪ್ರಾಧಿಕಾರ ಪಡೆದಿರುವ RD ನಂಬರ್ 371J ಮೀಸಲಾತಿ ಪ್ರಮಾಣ ಪತ್ರವನ್ನ ನೀವು ಸಲ್ಲಿಸಿ 371J ಮೀಸಲಾತಿ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಸೊ 9ನೇ ಕ್ವಶನ್ ಏನಿದೆ, ನಾನು 371 ಮೀಸಲಾತಿಯಲ್ಲಿ ಇದ್ದೀನಿ. ಸೊ ಕಲ್ಯಾಣ ಕರ್ನಾಟಕೇತರ ಬಿಟ್ಟು ಬೇರೆ ಜಿಲ್ಲೆಗಳಲ್ಲಿ ಅರ್ಜಿ ಸಲ್ಲಿಸಬಹುದೇ? ಎಸ್, ಅರ್ಜಿ ಸಲ್ಲಿಸಬಹುದು. 10ನೇ ಪಾಯಿಂಟ್ ಬಂದ್ಬಿಟ್ಟು, ನಾನು 371 ಮೀಸಲಾತಿ ಅಭ್ಯರ್ಥಿಯಾಗಿದ್ದು ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಲ್ಲಿ 20% ಇರುವ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಜಿಯನ್ನು ಸಲ್ಲಿಸಬಹುದು ನಿಗದಿತ ಅರ್ಜಿ ಶುಲ್ಕದೊಂದಿಗೆ. ಸೊ ಎರಡಕ್ಕೂ ಬೇರೆ ಅರ್ಜಿ ಶುಲ್ಕವಿರುತ್ತೆ. 11ನೇ ಪಾಯಿಂಟ್ ಬಂದ್ಬಿಟ್ಟು, ಇಲ್ಲಿ ನಾನು HK ಅಭ್ಯರ್ಥಿಯಾಗಿದ್ದು ಕಲ್ಯಾಣ ಕರ್ನಾಟಕದ ಮಿಕ್ಕುಳಿದವರಿಂದ 20% ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಸೊ ಇಲ್ಲಿ ಆನ್ಸರ್ ಬಂದ್ಬಿಟ್ಟು ಹೌದು, ಕಲ್ಯಾಣ ಕರ್ನಾಟಕ ಪ್ರದೇಶ ವ್ಯಾಪ್ತಿಯಲ್ಲಿ 20% ಮಿಕ್ಕುಳಿದ ವೃಂದದ ಹುದ್ದೆಗಳಿಗೆ GBA ವ್ಯಾಪ್ತಿಯ ಬೆಂಗಳೂರು ಕೇಂದ್ರ ಜಿಲ್ಲೆ ಮತ್ತು ಬೆಂಗಳೂರು ಉತ್ತರ ಜಿಲ್ಲೆ 92% ಹುದ್ದೆಗಳಿಗೂ ಹಾಗೂ GBA ವ್ಯಾಪ್ತಿಯ 2 ಜಿಲ್ಲೆಗಳು ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳನ್ನು ಹೊರತುಪಡಿಸಿ ಬೇರೆ ಎಲ್ಲ ಕಡೆನೂ ಹಾಕಬಹುದು. ರಾಜ್ಯದ 26 ಜಿಲ್ಲೆಗಳಲ್ಲಿ ನೀವು 100% ಹುದ್ದೆಗಳಿಗೆ ಇಲ್ಲಿ ಅಪ್ಲಿಕೇಶನ್ ಹಾಕಬಹುದು ಅಂತ ಹೇಳಿದ್ದಾರೆ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ನಾನು 371J ಮೀಸಲಾತಿ ಅಭ್ಯರ್ಥಿಯಾಗಿದ್ದು GBA ವ್ಯಾಪ್ತಿಯಲ್ಲಿ ಬೆಂಗಳೂರು ಕೇಂದ್ರ ಜಿಲ್ಲೆ ಮತ್ತು ಬೆಂಗಳೂರು ಉತ್ತರ ಜಿಲ್ಲೆಗಳಲ್ಲಿ 8% ಅರ್ಜಿಯನ್ನು ಸಲ್ಲಿಸಬಹುದೇ ಅಂತ ಹಾಕಿದ್ದಾರೆ. ಇಲ್ಲಿ ಆನ್ಸರ್ ಬಂದ್ಬಿಟ್ಟು ನಿಗದಿತ ಶುಲ್ಕದೊಂದಿಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಸೊ ಅರ್ಜಿಯನ್ನು ಹಾಕ್ಬೋದು ನಿಗದಿತ ಶುಲ್ಕದೊಂದಿಗೆ. ಸೊ ಯಾಕೆ ನೀವು ಸುಮ್ಮನೆ ಎಲ್ಲ ಕಡೆನೂ ಹಾಕಕ್ ಹೋಗ್ತೀರಾ? ನಿಮ್ದು ಏನು ಎಲ್ಲಿ ಜಾಸ್ತಿ ಪೋಸ್ಟ್ ಇದಾವೆ ನೋಡ್ಕೊಂಡು ಕರೆಕ್ಟ್ ಆಗಿ ಒಂದು ಜಿಲ್ಲೆಯಲ್ಲಿ ಹಾಕಿದ್ರೆ ಒಳ್ಳೇದು ಅನ್ಸುತ್ತೆ. ಸೊ ನೆಕ್ಸ್ಟ್ 13, 14ನೇ ಕ್ವಶನ್ ನೋಡೋಣ ಬನ್ನಿ. ನಾನು 371 ಮೀಸಲಾತಿ ಹೊಂದಿದ್ದು ನಾನು PSTR, GPSTR ಹಾಗೂ HSTR ನಾನ್ HK ಹಾಗೂ HK ಅಲ್ಲಿ ಎರಡರಲ್ಲೂ ಅರ್ಜಿಯನ್ನು ಸಲ್ಲಿಸಬಹುದಾ? ಇಲ್ಲಿ ಆನ್ಸರ್ ಬಂದ್ಬಿಟ್ಟು ಸಲ್ಲಿಸಬಹುದು. ಎರಡು ಕಡೆನೂ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ನಾನು 371J ಮೀಸಲಾತಿ ಹೊಂದಿದ್ದು PSTR, GPSTR ಕಲಬುರಗಿಯಲ್ಲಿ KK ಹಾಗೂ ನಾನ್ KK ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದಾ? ಸೊ KK ಮತ್ತು ನಾನ್ KK ಅಲ್ಲಿ ಸಲ್ಲಿಸಬಹುದಾ ಅಂತ ಕ್ವಶನ್ ಇದೆ. ಸೊ ಆನ್ಸರ್ ಬಂದ್ಬಿಟ್ಟು ಸಲ್ಲಿಸಬಹುದು. 15ನೇ ಕ್ವಶನ್ ಏನ್ ಕೇಳಿದ್ದಾರೆ ಅಂದ್ರೆ 371J ಮೀಸಲಾತಿ ಪ್ರಮಾಣ ಪತ್ರದಲ್ಲಿ ಏನಿದೆ ಅಂದ್ರೆ ವಿದ್ಯಾಭ್ಯಾಸಕ್ಕಾಗಿ ಮತ್ತು ಸರ್ಕಾರಿ ಸೌಲಭ್ಯ ಅಂತ ಎರಡೂ ಇದೆ, ಅದನ್ನ ಸಲ್ಲಿಸಬಹುದಾ ಅಂತ ಕೇಳಿದ್ದಾರೆ. ಇಲ್ಲಿ ಆನ್ಸರ್ ಬಂದ್ಬಿಟ್ಟು ಸೊ ಮೀಸಲಾತಿ ಪ್ರಮಾಣ ಪತ್ರದಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಸರ್ಕಾರಿ ನೌಕರಿ ಎಂದಿರುವುದರಿಂದ ಪರಿಗಣಿಸಬಹುದು. ನೆಕ್ಸ್ಟ್ ಸ್ನೇಹಿತರೆ, ಇಲ್ಲಿ ಗ್ರಾಮೀಣ ಮೀಸಲಾತಿ ಕುರಿತು ಕೇಳುವಂತ ಪ್ರಶ್ನೆಗಳಿಗೆ ಉತ್ತರವನ್ನ ನೋಡೋಣ ಬನ್ನಿ ಸ್ನೇಹಿತರೆ. ಏನೇನ್ ಕ್ವಶನ್ ಇದೆ, ಏನೇನು ಉತ್ತರ ಕೊಟ್ಟಿದ್ದಾರೆ ಅಂತ. ಸೊ 16ನೇ ಕ್ವಶನ್ ಏನಿದೆ ಇಲ್ಲಿ ಅಂದ್ರೆ, ನಾನು ಸಾಮಾನ್ಯ ಅಭ್ಯರ್ಥಿ ಕ್ರೀಮಿ ಲೇಯರ್ ಅಲ್ಲಿ ಒಳಪಡುತ್ತೇನೆ ಅಂದ್ರೆ ಆದಾಯ ವಾರ್ಷಿಕ ಆದಾಯ 8 ಲಕ್ಷಕ್ಕಿಂತ ಹೆಚ್ಚಿದೆ, ನಾನು ಗ್ರಾಮೀಣ ಮೀಸಲಾತಿ ಕೋರಬಹುದಾ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಆನ್ಸರ್ ಬಂದ್ಬಿಟ್ಟು ಕ್ರೀಮಿ ಲೇಯರ್ ಅಂದ್ರೆ ನೀವು ಕ್ರೀಮಿ ಲೇಯರ್ ಅಲ್ಲಿ ಒಳಪಡುವುದರಿಂದ ನಿಮ್ಗೆ ಗ್ರಾಮೀಣ ಮೀಸಲಾತಿ ಬರುವುದಿಲ್ಲ. 17ನೇ ಕ್ವಶನ್ ಬಂದ್ಬಿಟ್ಟು, ನಾನು ಸಾಮಾನ್ಯ ವರ್ಗದ ಅಭ್ಯರ್ಥಿ ಸೊ ಕ್ರೀಮಿ ಲೇಯರ್ ಕುಟುಂಬದಲ್ಲಿ ಬರುವುದಿಲ್ಲ ಅಂದ್ರೆ ವಾರ್ಷಿಕ ಆದಾಯ 8 ಲಕ್ಷಕ್ಕಿಂತ ಕಡಿಮೆ ಇದೆ, ನಾನು ಗ್ರಾಮೀಣ ಮೀಸಲಾತಿಯಲ್ಲಿ ಕೋರಬಹುದೇ? ಸೊ ಆನ್ಸರ್ ಬಂದ್ಬಿಟ್ಟು ಸಾಮಾನ್ಯ ವರ್ಗದ ವರ್ಗದ ಅಭ್ಯರ್ಥಿ ಕ್ರೀಮಿ ಲೇಯರ್ ಅನ್ವಯಿಸುವುದಿಲ್ಲ ಅಂದ್ರೆ ನೀವು ನಮೂನೆ 1ರಲ್ಲಿ ನಾನ್ ಕ್ರೀಮಿ ಲೇಯರ್ ಸರ್ಟಿಫಿಕೇಟ್ ತಗೊಳ್ಬೇಕಾಗತ್ತೆ, ಅದರಲ್ಲಿ RD ನಂಬರ್ ಹೊಂದಿರಬೇಕಾಗತ್ತೆ. ಸೊ ತಹಸೀಲ್ದಾರ್ ಕಡೆಯಿಂದ ಪಡೆದುಕೊಂಡಿರುವ ನಾನ್ ಕ್ರೀಮಿ ಲೇಯರ್ ಪ್ರಮಾಣ ಪತ್ರವನ್ನ ನೀವು ಹೊಂದಿರಲೇಬೇಕಾಗಿರುತ್ತೆ. 18ನೇ ಕ್ವಶನ್ ಬಂದ್ಬಿಟ್ಟು, ನಾನು ಹಿಂದುಳಿದ ವರ್ಗಗಳಿಗೆ ಸೇರಿದ 2A, 2B, 3B ಅಭ್ಯರ್ಥಿಯಾಗಿದ್ದು ವಾರ್ಷಿಕ ಆದಾಯ 8 ಲಕ್ಷಕ್ಕಿಂತ ಹೆಚ್ಚಿದೆ, ಗ್ರಾಮೀಣ ಮೀಸಲಾತಿ ಕೋರಬಹುದಾ? ಸೊ ಗ್ರಾಮೀಣ ಮೀಸಲಾತಿ ಕೆನೆ ಪದರ ಕ್ರೀಮಿ ಲೇಯರ್ ಅನ್ವಯಿಸುವುದರಿಂದ ಗ್ರಾಮೀಣ ಮೀಸಲಾತಿ ನಿಮ್ಗೆ ಅನ್ವಯಿಸುವುದಿಲ್ಲ. ಸೊ ಗ್ರಾಮೀಣ ಮೀಸಲಾತಿ ಹಾಕಲು ಬರೋದಿಲ್ಲ ಸ್ನೇಹಿತರೆ. 2A, 2B, 3A, 3B ಕೆಟಗರಿ ಇದ್ರೂ ಕೂಡ ನೀವು ಗ್ರಾಮೀಣ ಮೀಸಲಾತಿ ಹಾಕಲು ಬರೋದಿಲ್ಲ, ಯಾಕಂದ್ರೆ ಕ್ರೀಮಿ ಲೇಯರ್ ಅಲ್ಲಿ ನೀವು ಕ್ರೀಮಿ ಲೇಯರ್ ಅಂಡರ್ ಬರೋದ್ರಿಂದ ನಿಮ್ಗೆ ಇಲ್ಲಿ ಅವಕಾಶ ಇಲ್ಲ ಸ್ನೇಹಿತರೆ. ಸೊ 19ನೇ ಕ್ವಶನ್ ಏನ್ ಕೇಳಿದ ಅಂದ್ರೆ, ನಾನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದಲ್ಲಿದ್ದೀನಿ, ನನಗೆ ಕ್ರೀಮಿ ಲೇಯರ್ ಅನ್ವಯಿಸುತ್ತಾ ಗ್ರಾಮೀಣ ಮೀಸಲಾತಿ ಕೋರಬಹುದಾ? ಸೊ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಯಾವುದೇ ಆದಾಯ ಮಿತಿ ಇಲ್ಲ, ಸೊ ಅವರಿಗೆ ಕ್ರೀಮಿ ಲೇಯರ್ ಅನ್ವಯ ಆಗುವುದಿಲ್ಲ, ಅವರು ಗ್ರಾಮೀಣ ಮೀಸಲಾತಿಯನ್ನ ಕೋರಿ ಅರ್ಜಿಯನ್ನ ಸಲ್ಲಿಸಬಹುದು. 20ನೇ ಕ್ವಶನ್ ಬಂದ್ಬಿಟ್ಟು, ಇಲ್ಲಿ ನಾನು ಸಾಮಾನ್ಯ ವರ್ಗದ ಅಭ್ಯರ್ಥಿ
ಕ್ರೀಮಿ ಲೇಯರ್ ಅಲ್ಲಿ ಒಳಪಡುತ್ತೇನೆ. ನಾನು ಗ್ರಾಮೀಣ ಮೀಸಲಾತಿ ಬಿಟ್ಟು ಬೇರೆ ಎಲ್ಲ ಮಾಜಿ ಸೈನಿಕ, ಕನ್ನಡ ಮಾಧ್ಯಮ, ಫಿಸಿಕಲ್ ಹ್ಯಾಂಡಿಕ್ಯಾಪ್, ಯೋಜನಾ ನಿರಾಶ್ರಿತರು ಇದರಲ್ಲಿ ನಾವು ಅಪ್ಲೈ ಮಾಡಬಹುದಾ ಅಂತ ಕೇಳಿದ್ದಾರೆ ಕ್ವಶನ್. ಸೊ ಆನ್ಸರ್ ಬಂದ್ಬಿಟ್ಟು ನಿಮ್ಮ ವಾರ್ಷಿಕ ಆದಾಯ 8 ಲಕ್ಷಕ್ಕೆ ಹೆಚ್ಚಿರೋದ್ರಿಂದ ನೀವು ಕ್ರೀಮಿ ಲೇಯರ್ ಅಲ್ಲಿ ಬರೋದ್ರಿಂದ ನಿಮ್ಗೆ ಗ್ರಾಮೀಣ ಮೀಸಲಾತಿ ಬರೋದಿಲ್ಲ. ಆದರೆ ಅದನ್ನು ಹೊರತುಪಡಿಸಿ ಉಳಿದ ಎಲ್ಲ ಮೀಸಲಾತಿ, ಮಾಜಿ ಸೈನಿಕ, ಕನ್ನಡ ಮಾಧ್ಯಮ, ಅಂಗವಿಕಲ, ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇವೆಲ್ಲ ಮೀಸಲಾತಿಯನ್ನ ಕೋರಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಸೊ ಇಲ್ಲಿ ನಿಮ್ಗೆ ಗ್ರಾಮೀಣ ಮೀಸಲಾತಿ ಬರೋದಿಲ್ಲ, ಯಾಕಂದ್ರೆ ನಿಮ್ದು ಕ್ರೀಮಿ ಲೇಯರ್ ಇರೋದ್ರಿಂದ. ಅದನ್ನು ಹೊರತುಪಡಿಸಿ ಬೇರೆ ಎಲ್ಲ ಮೀಸಲಾತಿಗಳನ್ನ ಕೋರಿ ನೀವು ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಶೈಕ್ಷಣಿಕ ವಿದ್ಯಾರ್ಥಿಗೆ ಸಂಬಂಧಿಸಿದ ಪಟ್ಟಂತೆ. ಸೊ 22ನೇ ಕ್ವಶನ್ ಬಂದ್ಬಿಟ್ಟು, ನಾನು ಜಿಪಿಟಿ ಹುದ್ದೆಯ ಆಕಾಂಕ್ಷಿಯಾಗಿದ್ದು ಪದವಿಯ ಸರಾಸರಿ ಒಟ್ಟು 50% ಆಗಿರ್ಬೇಕಾ, ಅಥವಾ ನಾನು ಯಾವ ವಿಷಯಕ್ಕೆ ಎಕ್ಸಾಮ್ ಬರ್ತಿದ್ದೀನಿ ಅದರಲ್ಲಿ 50% ಇದ್ರೆ ಸಾಕಂತ ಕ್ವಶನ್ ಇದೆ ಸ್ನೇಹಿತರೆ. ಆನ್ಸರ್ ಬಂದ್ಬಿಟ್ಟು ಇಲ್ಲಿ ಪದವಿಯ ಒಟ್ಟಾರೆ, ಸೊ ನಿಮ್ ಕಂಪ್ಲೀಟ್ ಪದವಿಯ ಒಟ್ಟಾರೆ ಸರಾಸರಿ 50% ಅಂಕಗಳನ್ನ ಹೊಂದಿರಬೇಕು. 50% ಇದ್ರೆ ಮಾತ್ರ ಅರ್ಜಿಯನ್ನ ಸಲ್ಲಿಸಲು ಅವಕಾಶ. ಸೊ ಇಲ್ಲಿ 23ನೇ ಕ್ವಶನ್ ಬಂದ್ಬಿಟ್ಟು, ನಾನು ಪ್ರಾಥಮಿಕ ಶಾಲಾ ಅಂದ್ರೆ PST, GPSTR ಹಾಗೆ ಅಸಿಸ್ಟೆಂಟ್ ಮಾಸ್ಟರ್ ಈ 3 ಹುದ್ದೆಗಳಿಗೆ ವಿದ್ಯಾರ್ಹತೆಯನ್ನು ಹೊಂದಿದ್ದೇನೆ. ಸೊ 3ಕ್ಕೂ ನನಗೆ ವಿದ್ಯಾರ್ಹತೆ ಇದೆ. ನಾನು ಈ 3 ವೃಂದಗಳಲ್ಲಿ ಒಂದೇ ಜಿಲ್ಲೆಯಲ್ಲಿ ಅರ್ಜಿ ಸಲ್ಲಿಸಬಹುದಾ? ಸೊ ಇಲ್ಲಿ ಆನ್ಸರ್ ಬಂದ್ಬಿಟ್ಟು, ನೀವು PST ಹಾಗೆ GPT, ಅಸಿಸ್ಟೆಂಟ್ ಮಾಸ್ಟರ್ ಈ 3 ವೃಂದಗಳಿಗೆ ವಿದ್ಯಾರ್ಹತೆಯನ್ನು ಹೊಂದಿದ್ದರೆ ನಾನು ಇಚ್ಛಿಸಿದಂತೆ ಬೇರೆ ಬೇರೆ ವೃಂದಕ್ಕೆ ಬೇರೆ ಬೇರೆ ಜಿಲ್ಲೆಯಲ್ಲಿ ಅರ್ಜಿ ಸಲ್ಲಿಸಬಹುದು. ಸೊ ನೀವೀಗ ಬೇರೆ ಬೇರೆ ವೃಂದ ಅಂದ್ರೆ GPTಗೆ ಬೇರೆ, ಅಸಿಸ್ಟೆಂಟ್ ಮಾಸ್ಟರ್ಗೆ ಬೇರೆ ಬೇರೆ ಜಿಲ್ಲೆಯಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು. ಆದರೆ ಒಂದು ವೃಂದಕ್ಕೆ ಒಂದು ಜಿಲ್ಲೆಯಲ್ಲಿ ಮಾತ್ರ ಆಯ್ಕೆ ಮಾಡಿಕೊಳ್ಳಬೇಕು. 24ನೇ ಕ್ವಶನ್ ಬಂದ್ಬಿಟ್ಟು, ನಾನು GPT ಕನ್ನಡ ಭಾಷೆಗೆ ಅಪ್ಲೈ ಮಾಡ್ಬೇಕಂತ ಮಾಡಿದ್ದೀನಿ. ಸೊ ಕನ್ನಡ ಭಾಷೆಗೆ ಅಪ್ಲೈ ಮಾಡ್ಬೇಕಂದ್ರೆ ಪದವಿಯಲ್ಲಿ 3 ವರ್ಷನೂ ಕನ್ನಡ ಭಾಷೆಯನ್ನ ಐಚ್ಛಿಕವಾಗಿ 3 ವರ್ಷಗಳಲ್ಲಿ ಕಲ್ತಿರಬೇಕಾ, ಅಥವಾ ಜಸ್ಟ್ ಒಂದು ಭಾಷೆಯನ್ನಾಗಿ ಪದವಿಯಲ್ಲಿ ಓದಿದ್ರೆ ಸಾಕಾಗುತ್ತಾ ಅಂತ ಕೇಳಿದ್ದಾರೆ ಕ್ವಶನ್. ಸೊ ಇಲ್ಲಿ ನೀವು GPT ಕನ್ನಡ ಮೀಡಿಯಂಗೆ ಏನಾದ್ರು ಅರ್ಜಿಯನ್ನ ಸಲ್ಲಿಸಲು ಇಚ್ಛಿಸಿದರೆ ಐಚ್ಛಿಕ ವಿಷಯವಾಗಿ ಕನ್ನಡವನ್ನ 3 ವರ್ಷ ಪದವಿಯಲ್ಲಿ ನೀವು ಕಲ್ತಿರ್ಬೇಕಾಗಿರುತ್ತೆ. 25ನೇ ಕ್ವಶನ್ ಬಂದ್ಬಿಟ್ಟು, ನಾನು ಪದವಿಯನ್ನ ಕನ್ನಡ ಮೀಡಿಯಂ ಅಲ್ಲಿ ಮಾಡಿದ್ದು ಈಗ ಅಸಿಸ್ಟೆಂಟ್ ಮಾಸ್ಟರ್ನ ನಾನೀಗ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಹಾಕ್ಬಹುದಾ? ಸೊ ಜೀವ ವಿಜ್ಞಾನವನ್ನ ಇಂಗ್ಲಿಷ್ ಮೀಡಿಯಂ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾ ಅಂತ ಕೇಳಿದ್ದಾರೆ. ಇಲ್ಲಿ ಆನ್ಸರ್ ಬಂದ್ಬಿಟ್ಟು, ಇಂಗ್ಲಿಷ್ ಭಾಷೆಯನ್ನು ಪದವಿಯಲ್ಲಿ ಒಂದು ಭಾಷೆಯನ್ನಾಗಿ ಅಧ್ಯಯನ ಮಾಡಿರಬೇಕು. ಸೊ ನಿಮ್ ಪದವಿಯಲ್ಲಿ ಇಂಗ್ಲಿಷ್ನ ಒಂದು ಭಾಷೆಯನ್ನಾಗಿ ಓದಿರ್ಬೇಕು, ಅಥವಾ SSLC ಆಂಗ್ಲ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಲ್ಲಿ ಅಧ್ಯಯನ ಮಾಡಿರಬೇಕು, ಅಥವಾ SSLC ಅನ್ನು ಅಥವಾ ಪದವಿಯನ್ನು ಇಂಗ್ಲಿಷ್ ಮಾಧ್ಯಮದಲ್ಲಿ ಅಧ್ಯಯನ ಮಾಡಿರಬೇಕು, ಅಥವಾ UGC ಇಂದ ಮಾನ್ಯತೆ ಪಡೆದಿರುವ ವಿಶ್ವವಿದ್ಯಾಲಯದಿಂದ ಏನು ಇಂಗ್ಲಿಷ್ ಭಾಷೆಯನ್ನ ಡಿಪ್ಲೊಮಾ ಅರ್ಹತೆ ಹೊಂದಿರಬೇಕು. ಸೊ ಇಲ್ಲಿ ನೆಕ್ಸ್ಟ್ 26ನೇ ಕ್ವಶನ್ ಬಂದ್ಬಿಟ್ಟು, ನಾನು ಈಗ PET ಗ್ರೇಡ್ 1 ಗ್ರೇಡ್ 2 ಅಂದ್ರೆ ಪಿ ಟೀಚರ್ ಗ್ರೇಡ್ 1 ಗ್ರೇಡ್ 2 ಅನ್ನ ಅಪ್ಲೈ ಮಾಡ್ಲಿಕ್ಕೆ TET CTET ಅಗತ್ಯವಿದೆಯಾ ಅಂತ ಕೇಳಿದ್ದಾರೆ. ಸೊ ಪ್ರಾಥಮಿಕ ಶಾಲೆ PET 1 PET 2 ಅರ್ಜಿಯನ್ನ ಸಲ್ಲಿಸಲು TET CTET ಅಗತ್ಯ ಇರುವುದಿಲ್ಲ. ಸೊ ನೀವು ಪಿ ಟೀಚರ್ ಏನಾದ್ರು ಅಪ್ಲೈ ಮಾಡೋರಿದ್ರೆ ನಿಮ್ಗೆ ಇಲ್ಲಿ TET CTET ಅಗತ್ಯ ಇರುವುದಿಲ್ಲ. ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ಪ್ರಾಥಮಿಕ ಶಾಲಾ ಶಿಕ್ಷಕ PST 1 to 5th ವೃಂದಕ್ಕೆ ಅರ್ಜಿಯನ್ನು ಸಲ್ಲಿಸಲು TET CTET ಅಗತ್ಯವಿದೆಯಾ? ಸೊ ಇಲ್ಲಿ TET ಕಡ್ಡಾಯವಾಗಿ ಪಡೆದಿರಬೇಕು. ಸೊ TET ಕಡ್ಡಾಯವಾಗಿರುತ್ತೆ ಸ್ನೇಹಿತರೆ. SC ST ಅವರಿಗೆ 55% ಹಾಗೂ GM to A to B ಅವರಿಗೆ ಪ್ರವರ್ಗಗಳಿಗೆ ಸೇರಿದಂತೆ ಅಭ್ಯರ್ಥಿಗಳಿಗೆ ಅಂಕಗಳನ್ನು ಎಷ್ಟು? 60%. ಸೊ SC ST 55 ಅಂಡ್ ಅದರ್ಸ್ 60% ಕಡ್ಡಾಯವಾಗಿ TET ಯಲ್ಲಿ ತೆಗೆದುಕೊಂಡಿರಬೇಕು. ಸೊ ಈಗ ಆಲ್ರೆಡಿ ಸೇವೆಯಲ್ಲಿ ಇರುವಂತಹ ಅಭ್ಯರ್ಥಿಗಳ ಸಂಬಂಧಿಸಿದಂತೆ 29ನೇ ಕ್ವಶನ್ ಬಂದ್ಬಿಟ್ಟು, ನಾನು ಸೇವಾನಿರತ ಅಭ್ಯರ್ಥಿಯಾಗಿದ್ದು NOC ಅರ್ಜಿಯೊಂದಿಗೆ ಸಲ್ಲಿಸಬೇಕಾ, ಅರ್ಜಿಯೊಂದಿಗೆ NOC ಕೊಡ್ಬೇಕಾ ಅಂತ ಕೇಳಿದ್ದಾರೆ. ಇಲ್ಲಿ ಆನ್ಸರ್ ಬಂದ್ಬಿಟ್ಟು, ನೀವು NOC ಯನ್ನು ಮೂಲ ದಾಖಲಾತಿಗಳೊಂದಿಗೆ ಆಯ್ಕೆಯಲ್ಲಿ ಪರಿಶೀಲನಾ ವೇಳೆಯಲ್ಲಿ, ಸೊ ವೆರಿಫಿಕೇಶನ್ ಅಲ್ಲಿ ಅದನ್ನ ಸಲ್ಲಿಸಬೇಕಾಗತ್ತೆ. ಸೊ 30ನೇ ಕ್ವಶನ್ ಬಂದ್ಬಿಟ್ಟು, ನಾನು ಈಗಾಗಲೇ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ GPT ಶಿಕ್ಷಕಿಯಾಗಿ ಕೆಲಸ ಮಾಡುತ್ತಿದ್ದೇನೆ. ಹಾಗಾದ್ರೆ ನಾನೀಗ 2026ನೇ ಸಾಲಿನ GPT ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸಬಹುದಾ? ಸೊ ಇಲ್ಲಿ ಆನ್ಸರ್ ಬಂದ್ಬಿಟ್ಟು, ನೀವು ಈಗಾಗಲೇ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ GPT ಶಿಕ್ಷಕಿಯಾಗಿ ಕೆಲಸ ಮಾಡುತ್ತಿದ್ದರೆ 2026ನೇ ಸಾಲಿನಲ್ಲಿ GPT ಹುದ್ದೆಗೆ ಅರ್ಜಿ ಸಲ್ಲಿಸಲು ಅವಕಾಶ ಇರುವುದಿಲ್ಲ.
31ನೇ ಪಾಯಿಂಟ್ ಬಂದು, ನಾನು ಈಗಾಗಲೇ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಜಿಪಿಟಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಹಾಗಾದರೆ ಈಗ ನಾನು ಪ್ರೌಢಶಾಲೆಯಲ್ಲಿ ಅಸಿಸ್ಟೆಂಟ್ ಮಾಸ್ಟರ್ ಅರ್ಜಿ ಸಲ್ಲಿಸಲು ಅವಕಾಶವಿದೆಯಾ? ಸೊ ಇಲ್ಲಿ ಆನ್ಸರ್ ಬಂದ್ಬಿಟ್ಟು, ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಜಿಪಿಟಿ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದರೆ 2026ನೇ ಸಾಲಿನ ಪ್ರೌಢಶಾಲಾ ಶಿಕ್ಷಕಿಯಾಗಿ ಅರ್ಜಿ ಸಲ್ಲಿಸಲು ಅವಕಾಶ ಇದೆ. ಸೊ ಈ ಜಿಪಿಟಿ ಅಲ್ಲಿ ಇದ್ದೀರಿ, ನೀವು ಈಗ ಅಸಿಸ್ಟೆಂಟ್ ಮಾಸ್ಟರ್ಗೆ ಹಾಕ್ಬೇಕಂದ್ರೆ ಅವಕಾಶ ಇದೆ, ಆದ್ರೆ ಜಿಪಿಟಿಗೆ ಹಾಕಲು ಅವಕಾಶ ಇಲ್ಲ. ಇಲ್ಲಿ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ನಾನು ಅನುದಾನಿತ ಶಾಲೆಯಲ್ಲಿ ಕಳೆದ 2 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದೇನೆ. ಸರ್ಕಾರಿ ಪ್ರೌಢಶಾಲೆ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದಾ? ಸೊ ಈಗ ಏಡೆಡ್ ಸ್ಕೂಲ್ ಅಲ್ಲಿ ಇದ್ರೆ ನಾವು ಸರ್ಕಾರಿ ಪ್ರೌಢಶಾಲೆ ಶಿಕ್ಷಕಿಯಾಗಿ ಹುದ್ದೆಯನ್ನು ಅರ್ಜಿ ಸಲ್ಲಿಸಬಹುದು ಅಂತ ಕೇಳಿದ್ದಾರೆ ಸ್ನೇಹಿತರೆ. ಇಲ್ಲಿ ಸಲ್ಲಿಸಬಹುದು. 33ನೇ ಪಾಯಿಂಟ್ ಬಂದು, ಈ ಶಿಕ್ಷಣ ಇಲಾಖೆಯಲ್ಲ ಬೇರೆ ಇಲಾಖೆಯಲ್ಲಿ ಸರ್ಕಾರಿ ಸೇವೆಯಲ್ಲಿದ್ರೆ NOC ತೆಗೆದುಕೊಂಡೇ ಅರ್ಜಿ ಸಲ್ಲಿಸಬೇಕಾ ಅಂತ ಕ್ವಶನ್ ಕೇಳಿದ್ದಾರೆ. ಆನ್ಸರ್ ಬಂದ್ಬಿಟ್ಟು, NOC ಇಲ್ಲದೆ ಅರ್ಜಿ ಸಲ್ಲಿಸಬಹುದು. ಆದ್ರೆ 1:1 ಮೂಲ ದಾಖಲೆ ಅಂದ್ರೆ ವೆರಿಫಿಕೇಶನ್ 1:2 ವೆರಿಫಿಕೇಶನ್ ಅಲ್ಲಿ ದಾಖಲೆ ವೆರಿಫಿಕೇಶನ್ ನೀವು NOC ಅನ್ನ ಕೊಡ್ಬೇಕಾಗತ್ತೆ, ಹಾಜರುಪಡಿಸಬೇಕಾಗತ್ತೆ. ಸೊ ಈಗ ಯಾರೇ ಗೌರ್ಮೆಂಟ್ ಜಾಬ್ ಅಲ್ಲಿ ಇರ್ಲಿ, ವೆರಿಫಿಕೇಶನ್ ಅಲ್ಲಿ NOC ಕೂಡ ಮೇನ ದಾಖಲಾತಿಗಳೊಂದಿಗೆ NOC ಕೂಡ ಕೊಡಬೇಕಾಗತ್ತೆ. 34ನೇ ಪಾಯಿಂಟ್ ಬಂದು, ವಿವಾಹಿತ ಮಹಿಳೆಯಾಗಿದ್ದು ತಂದೆ ಹೆಸರಿನಲ್ಲಿ ಪಡೆದ ಯೋಜನಾ ನಿರಾಶ್ರಿತ ಪ್ರಮಾಣ ಪತ್ರ ಸಲ್ಲಿಸಬಹುದೇ? ಸೊ ಇಲ್ಲಿ ಆನ್ಸರ್ ಬಂದ್ಬಿಟ್ಟು ಸಲ್ಲಿಸಬಹುದು. ನಮೂನೆಯ ಹೆಸರಲ್ಲಿ ಅಭ್ಯರ್ಥಿ ಹೆಸರು ಕರೆಕ್ಟ್ ಆಗಿರ್ಬೇಕು ಅಂತ ಹೇಳಿ ಸ್ನೇಹಿತರೆ. ಆಯ್ತು, ಇಷ್ಟು ಕ್ವಶನ್ಗಳಿಗೆ ಇಲ್ಲಿ ಉತ್ತರ ಇದೆ. ನಿಮ್ಗೆ ಮಾಹಿತಿ ಇಷ್ಟ ಆಗಿದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ. ಧನ್ಯವಾದಗಳು.